ಕನಕ ಉತ್ಸವದ ಹೆಸರಿನಲ್ಲಿ ಕನಕಪುರ ಬಂಡೆಯ ಶಕ್ತಿ ಪ್ರದರ್ಶನ. ಕನಕೋತ್ಸವ ಸಾಂಸ್ಕೃತಿಕ ಹಬ್ಬವೋ ಅಥವಾ ಡಿಕೆಶಿ ಶಕ್ತಿ ಪ್ರದರ್ಶನದ ವೇದಿಕೆಯೋ? ವೇದಿಕೆಯಲ್ಲಿ ಮಿಂಚಿದ 50ಕ್ಕೂ ಹೆಚ್ಚು ಎಂಎಲ್ಎಗಳು ಹೈಕಮಾಂಡ್ಗೆ ರವಾನೆಯಾಗುತ್ತಾ ಪರೋಕ್ಷ ಸಂದೇಶ. ಕನಕಪುರದ ಕುಬೇರ ಡಿಕೆ ಶಿವಕುಮಾರ್ ಕನಕೋತ್ಸವದಲ್ಲಿ ಭಾಗಿಯಾದರು. ವೇದಿಕೆಯಲ್ಲಿ ಮಿಂಚಿದ 50ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ಗೆ ರವಾನೆಯಾಯಿತಾ ಪರೋಕ್ಷ ಸಂದೇಶ. ಸದನದಲ್ಲಿ ಸಿಎಂ ಸಿದ್ದು ಡಿಕೆಶಿ ಹಾಲು ಸಕ್ಕರೆ ದೋಸ್ತಿ. ಆದರೆ ಕನಕಪುರದಲ್ಲಿ ನಡೆದದ್ದೇ ಬೇರೆ. ಧೈರ್ಯವಂತ ಒಬ್ಬನೇ ಬಹುಮತ ಸಾಧಿಸಬಲ್ಲ. ಕನಕಪುರದಲ್ಲಿ ಹಿಂದೆ ಭಾರಿ ಲೀಡಲ್ ಗೆದ್ದವರು ಡಿಕೆ ಶಿವಕುಮಾರ್ ನೀಡಿದ ಈ ಹೇಳಿಕೆಯ ಗುಟ್ಟೇನು? ವೇದಿಕೆಯಲ್ಲಿ ಮೊಳಗಿದ ಮುಂದಿನ ಸಿಎಂ ಡಿಕೆಶಿ ಘೋಷಣೆ. 2028ಕ್ಕೆ ಡಿಕೆ ನೇತೃತ್ವ. ಸಿದ್ದು ಪಾಳೆಯದಲ್ಲಿ ಶುರುವಾಯಿತಾ ನಡುಕ? ಸ್ವಾಭಾವಿಕ. ನಟರಾದ ಶಿವರಾಜ್ ಕುಮಾರ್, ಉಪೇಂದ್ರ, ರಿಷಬ್ ಶೆಟ್ಟಿಯೂ ಕೂಡ ಭಾಗಿಯಾಗಿದ್ರು. ಗ್ಲಾಮರ್ ಅಬ್ಬರದ ಹಿಂದೆ ಅಡಗಿದೆ ಪಕ್ಕಾ ಪಾಲಿಟಿಕ್ಸ್. ನಾನಿರುವುದು ನಿಮಗಾಗಿ ಎಂದು ಹಾಡಿ ಭಾವನಾತ್ಮಕ ಕಾರ್ಡ್ ಪ್ಲೇ ಮಾಡಿದ ಡಿಸಿಎಂ. ಯಾವ ಸೀಸನ್ಗೆ ಯಾವ ಬೆಳೆ ನಡಬೇಕು ಅನ್ನೋದು ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಎಲ್ಲಿ ಏನು ಹೇಳಬೇಕು ಅಂತ. ಹಿಂದುತ್ವದ ಅಜೆಂಡಾಗೆ ಟಕ್ಕರ್ ಕೊಡಲು ಮುಂದಾದ್ರ ಕನಕಪುರ ಬಂಡೆ. ಶಾಸಕರ ದಂಡು ಪ್ರದರ್ಶಿಸಿ ಬಲ ಪ್ರದರ್ಶಿಸಿದ್ರ ಡಿಕೆ ಸಹೋದರರು. ಸದನದಲ್ಲಿ ಅಶೋಕ್ ಪ್ರಶ್ನೆಗೆ ಸಮಯವೇ ಉತ್ತರ ನೀಡುತ್ತೆ ಎಂದಿದ್ದರ ಮರ್ಮವೇನು? ಕನಕ ಉತ್ಸವದ ಹೆಸರಲ್ಲಿ ಕನಕಪುರ ಬಂಡೆಯ ಶಕ್ತಿ ಪ್ರದರ್ಶನ. ಇನ್ನು ರಾಜಕಾರಣಿಗಳ ಬಗ್ಗೆ ಹೇಳಬೇಕಾ? ನೀರು ಸಿಕ್ಕಿದ್ರೆ ಒಳ್ಳೆ ಪಾನ್ಕ ತರ ಕುಡಿತಾರೆ, ಪಾನ್ಕನ್ನೇ ಸಿಕ್ಕರೆ ಬಿಡ್ತಾರ. ಯಾವ ವೇದಿಕೆಯಲ್ಲಿ ರಾಜಕೀಯ ಬೇಳೆ ಬೇಯಿಸಬೇಕು ಅಂತ ತುದಿಗಾಲ್ನಲ್ಲಿ ಕಾಯುವಂತಹ ರಾಜಕಾರಣಿಗಳು ಸಣ್ಣ ವೇದಿಕೆಗೆ ಹೋದ್ರೂ ಕೂಡ ಒಬ್ಬನ ಕರ್ಕಂಡೇ ಹೋಗೋದು. ನಾನು ಅಲ್ಲಿ ನಿಂತಿರ್ತೀನಿ, ಒಂದು ಫೋಟೋ ಕ್ಲಿಕ್ ಮಾಡುವಂತ. ಅಂದರೆ ರಾಜಕಾರಣಿಗಳ ಮೂಲಭೂತವಾದ ಹಕ್ಕದು. ತಾನು ಮಾಡಿರುವುದು ಕರ್ನಾಟಕಕ್ಕೆ ಗೊತ್ತಾಗಬೇಕು, ಅದು ಸ್ವಾಭಾವಿಕ ಅಲ್ವ, ಅದರಲ್ಲಿ ಏನು ತಪ್ಪು? ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ರಾಜಕಾರಣದ ಬಗ್ಗೆ ಮಾತನಾಡಿದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವಿನ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆಯ ವಿಚಾರ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿತ್ತು. ಒಂದಷ್ಟು ಶಾಸಕರು ಕೂಡ ಪವರ್ ಶೇರಿಂಗ್ ವಿಚಾರವನ್ನ ಜೀವಂತವಾಗಿರಿಸೋದಕ್ಕೆ ಪ್ರಯತ್ನ ಪಟ್ಟರು. ಈ ಎಲ್ಲ ರಾಜಕೀಯ ಪ್ರಹಸನಗಳ ಮಧ್ಯೆ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ಅಥವಾ ಡಿಕೆ ಶಿವಕುಮಾರ್ ಅವರ ಪರ್ಫಾರ್ಮೆನ್ಸ್ ಅನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತಹ ಪ್ರಯತ್ನಗಳನ್ನು ಕೂಡ ಸಾಕಷ್ಟು ಬಾರಿ ಮಾಡಿದ್ರು. ಈಗ ಕನಕಪುರದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಭಾರಿ ವೇದಿಕೆಯಲ್ಲಿ ಸಹಸ್ರಾರು ಅಭಿಮಾನಿಗಳ ದಂಡು, ಸ್ಟಾರ್ಗಳನ್ನು ಕೂಡ ವೇದಿಕೆಯಲ್ಲಿ ಕೂರಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು. ಮತದಾರ ಮಹಾಪ್ರಭುಗಳನ್ನು ಮ್ಯಾಕ್ಸಿಮಮ್ ಒಬ್ಬ ರಾಜಕಾರಣಿ ಎಷ್ಟೆಲ್ಲ ಹರಸಾಹಸ ಪಟ್ಟು ಸೆಳಿಬೇಕೋ ಆ ಎಲ್ಲ ಸರ್ಕಸ್ಗಳನ್ನು ಕೂಡ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಇದರ ಅರ್ಥ 2028ಕ್ಕೆ ರೆಡಿ ಆಗ್ತಾ ಇದ್ದಾರಾ? ಕಳೆದ ಬಾರಿ 2023ರಲ್ಲಿ ಡಿಕೆ ಶಿವಕುಮಾರ್ ಎನ್ನುವಂತಹ ಒಕ್ಕಲಿಗ ನಾಯಕ ಸಿಎಂ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ರಾಜ್ಯದಲ್ಲಾದಾಗ ಕೆಲ ಒಕ್ಕಲಿಗ ಮತದಾರರು ಕುಮಾರಸ್ವಾಮಿಯನ್ನ ಬಿಟ್ಟು ಡಿಕೆ ಶಿವಕುಮಾರ್ ಹಿಂದೆ ಓಡಿದ್ರು. ಡಿಕೆ ಶಿವಕುಮಾರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡುತ್ತೆ ಎನ್ನುವಂತಹ ಒಂದು ಸಣ್ಣ ಟ್ರೆಂಡ್ ಅನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಲಾಯಿತು. ಹಾಗಾಗಿ ಕುಮಾರಣ್ಣನ ಕೈ ಬಿಟ್ಟು ಡಿಕೆ ಹಿಂದೆ ಹೋದವರು ಕೆಲವರು. ಈಗ ಮತ್ತೆ ಕನಕಪುರದಲ್ಲಿ ಅದೇ ಮಾತು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋ ತರಹದ ಹೇಳಿಕೆಗಳು. ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರ ಹಿಂಬಾಲಕರ ಶಕ್ತಿಯನ್ನ ಅಥವಾ ಇಷ್ಟು ಹಿಂಬಾಲಕರು ನನಗಿದ್ದಾರೆ ಅನ್ನೋ ಮೆಸೇಜನ್ನು ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರಾ? 2028ಕ್ಕೆ ಈಗಲೇ ಫೌಂಡೇಶನ್ ರೆಡಿ ಆಗ್ತಾ ಇದೆಯಾ ಅನ್ನೋ ಚರ್ಚೆಯೂ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.